ಮಹಾಮಾರಿ ಕೊರೋನಾ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗನ್ನು ತೊರೆದು ಜನರ ಆರೋಗ್ಯದ ರಕ್ಷಣೆಗೋಸ್ಕರ ಹಗಲು ರಾತ್ರಿ ಎನ್ನದೇ ದುಡಿಯುತ್ತಿರುವ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ನರ್ಸ್ಗಳು, ವಿಶೇಷವಾಗಿ ಕೆಬಿ ಸಿಬ್ಬಂದಿಗೆ ಚಂದಾಪುರ ಸ್ವಾಮಿ ವಿವೇಕಾನಂದ ಶಾಲಾ ಆವರಣದಲ್ಲಿ ಆಹಾರ ಸಾಮಗ್ರಿಗಳ ಕಿಟ್ ವಿತರಣೆ ಮಾಡಿದ ಇನ್ಫೋಸಿಸ್ ಫೌಂಡೇಶನ್ ಮತ್ತು ಶಿವನಹಳ್ಳಿ ರಾಮಕೃಷ್ಣ ಮಿಷನ್. ಕಾರ್ಯಕ್ರಮದ ನೇತೃತ್ವವನ್ನು ಅತ್ತಿಬೆಲೆ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಕೆ ವಿಶ್ವನಾಥ್ ಅವರು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶಿವನಹಳ್ಳಿ ರಾಮಕೃಷ್ಣ ಮಿಷನ್ ವಿಷ್ಣು ಮಾಯಾನಂದ ಸ್ವಾಮೀಜಿಗಳು, ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರವೀಂದ್ರ, ವೈದ್ಯರಾದ ಸೀಮಾ, ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ರಮೇಶ್ ಸೇರಿದಂತೆ ಪುರಸಭೆ ಸದಸ್ಯರು ಮತ್ತು ಸ್ಥಳೀಯರು ಹಾಗೂ ವಿವೇಕಾನಂದ ಪ್ರತಿಷ್ಠಾಪನಾ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಬಂಧುಗಳೇ, ನಾನು ಯಾಕೆ ಪೂಜನೀಯ ಏನು ಹೇಳ್ತೇನೆ ಅಂದರೆ, ಸಾಮಾನ್ಯವಾಗಿ ಹೇಳೋದು ಪ್ರಿಯ ಬಂಧುಗಳೇನು ಹೇಳಬೇಕು, ಆದರೆ ಈ ಸಂದರ್ಭದಲ್ಲಿ ನೀವೆಲ್ಲ ಪೂಜೆಗೆ ಅರ್ಹತರವರು. ಯಾಕಂದರೆ ನೀವು ಮಾಡೋ ಕೆಲಸ ಅಂಥ ಕೆಲಸ. ನೀವು ಕಷ್ಟ ಸುಖವನ್ನು ಬಿಟ್ಟು ಎಷ್ಟೋ ಚೆನ್ನಾಗಿ 1 ವರ್ಷಕ್ಕಿಂತ ಜಾಸ್ತಿ ಕಾಲದಲ್ಲಿ ಎಷ್ಟು ಸೇವೆ ಮಾಡಿದ್ದೀರಿ ಅಂತ ಹೇಳಿದರೆ, ಆ ಸೇವೆಗೆ ಪ್ರತಿಯೊಬ್ಬರು ಚರಋಣಿ ಆಗಬೇಕಾಗಿದೆ. ಅಷ್ಟು ಕೆಲಸ ಮಾಡ್ತಾ ಇದ್ದೀರಿ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಒಬ್ಬರು ಮನುಷ್ಯರಿಗೆ ಪೂಜೆ ಭಾವನೆಯಲ್ಲಿ ಸೇವೆ ಸಲ್ಲಿಸ್ತಾರೋ ಅದು ಭಗವಂತನಿಗೆ ಅರ್ಪಿತ ಆಗುತ್ತದೆ. ನೀವೆಲ್ಲ ಮಾಡೋದು ಭಗವಂತನ ಸೇವೆನೇ, ಜನರ ಸೇವೆ ಇಲ್ಲ, ಭಗವಂತನ ಸೇವೆ. ಯಾಕಂದರೆ ಪ್ರತಿಯೊಬ್ಬರು ಜೀವನಲ್ಲೂ ಭಗವಂತ ಇದ್ದಾನೆ. ನೀವು ಆ ಥರ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮಗೆ ಶ್ರೀರಾಮಕೃಷ್ಣರು, ಸ್ವಾಮಿ ವಿವೇಕಾನಂದರು, ಮಹಾಮಾತೆ ಶಾರದಾದೇವಿಯವರು ಒಳ್ಳೆ ಆರೋಗ್ಯ ಕೊಡಲಿ, ಇನ್ನೂ ಚೆನ್ನಾಗಿ ಮಾಡೋಕ್ಕೆ ಪ್ರೋತ್ಸಾಹ ಕೊಡಲಿ ಹಾಗೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಾವು ಕೊಡೋದು ಸ್ವಲ್ಪ, ಆದರೆ ನೀವು ಮಾಡೋ ಕೆಲಸಕ್ಕೆ ನಮ್ಮ ಕಡೆಯಿಂದ ಏನಾದರೂ ವಿಶೇಷವಾಗಿ ಕೃತಜ್ಞತೆ ತೋರಿಸ್ಬೇಕು. ಆ ದೃಷ್ಟಿಯಲ್ಲಿ ನಾವು ಪ್ರಸಾದ ರೂಪದಲ್ಲಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಸ್ವೀಕರಿಸಬೇಕು. ಈ ಸಂದರ್ಭದಲ್ಲಿ ಸುಧಾ ನಾರಾಯಣ ಮೂರ್ತಿ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು. ಅವರು ಭಾಳ ವರ್ಷದಿಂದ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಕೆಲಸ ತಗೊಂಡ್ರೂ ಅದಕ್ಕೆ ಮುಂದೆ ಬಂದು ಎಷ್ಟು ಸಾಧ್ಯ ಉಂಟು ಅಷ್ಟು ಸಹಾಯ ಮಾಡ್ತಾಯಿದ್ವಿ. ಹೋದ ಸತಿ ಕೂಡ ನಾವು ಕೊರೋನಾ ಟೈಮ್ನಲ್ಲಿ ಏಪ್ರಿಲ್ ತಿಂಗಳಲ್ಲಿ ನಾವು ಮಾಡುವಾಗ ಅವರೇ ಕೇಳಿದ್ರು, ಏನಾದರೂ ಕೊರೋನಾಕ್ಕೆ ಮಾಡ್ತಾ ಇದ್ದೀರಾ ಕೇಳಿದ್ರು. ಮಾಡಬೇಕಂದಿದ್ದೇವೆ ಏನು ಹೇಳಿದ್ರು. ತಕ್ಷಣ ಶುರು ಮಾಡಿ ಏನು ಹೇಳಿದ್ರು. ನಾವು ಅಪ್ಲಿಕೇಶನ್ ಕೂಡ ಹಾಕಿರಲಿಲ್ಲ. ಮಾರನೇ ದಿವಸನೇ ನಮ್ಮ ಬ್ಯಾಂಕ್ನಲ್ಲಿ 30 ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿಸ್ಬಿಟ್ಟು. ಅದೇ ಥರ ಈ ವರ್ಷವೂ ಒಂದು 10 ದಿವಸ ಕೆಳಗಡೆ ಫೋನ್ ಮಾಡಿದ್ರು, ಸ್ವಾಮೀಜಿ ಈ ಸತಿ ಕೊರೋನಾ ತುಂಬ ಭಯಂಕರವಾಗಿದೆ, ಅದಕ್ಕೆ ಏನಾದ್ರು ಮಾಡಬೇಕಲ್ಲ, ನೀವೇನಾದ್ರು ಮಾಡ್ತೀರಾ ಕೇಳಿದ್ರು. ನಾವು ಹೋದ ಸತಿ ಥರ ಅಷ್ಟು ಮಾಡೋದು ಕಷ್ಟ ಆಗ್ತಾಯಿದೆ, ಈ ಸತಿ ಸ್ವಲ್ಪ ಮಾಡಬೇಕಂದಿದ್ದೇವೆ ಸ್ವಾಮೀಜಿ. ನಾವು ಒಂದು 1000 ಕಿಟ್ ಕೊಡ್ತಾ ಇದ್ದೇವೆ, ನೀವು ದಯವಿಟ್ಟು ತಗೊಂಡು ಹೋಗಿ ಅಂತ ಹೇಳಿ ಹೋದ ಭಾನುವಾರನೇ ಕೊಟ್ಟರು. ಅದನ್ನು ತಕ್ಷಣ ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಸುಧಾ ನಾರಾಯಣ ಮೂರ್ತಿ ಇನ್ಫೋಸಿಸ್ ಫೌಂಡೇಶನ್ಗೆ ನಾವು ನಮ್ಮ ಧನ್ಯವಾದಗಳು ತಿಳಿಸಬೇಕಾಯಿತು. ನಿಮಗೂ ನಮಗೂ ಒಂದೇ ಜೀವ, ಅದ ಲೆಕ್ಕಿಸದೆ ನೀವು ದುಡಿಯುವಿರಿ. ಲೋಕದ ನಿಶೆಗೆ ಬೆಳಕನ್ನು ಹಿಡಿದು ಅವಿರತವಾಗಿ ದಿನ ಉರಿಯುವಿರಿ. ಓ ಬಾಂಧವರೇ, ಹೋರಾಟದಲ್ಲಿ ನಿಮ್ಮ ಬದುಕನ್ನೇ ಪಣಕ್ಕಿಟ್ಟಿದಿರಿ. ಈ ತ್ಯಾಗದಲ್ಲಿ ಮನ ಬಿಟ್ಟು ಮಾನವತೆಯನ್ನು ನೀವು ಬೆಳಗುವಿರಿ. ನಿಮ್ಮ ಈ ಭಾವಕ್ಕೆ ಎಂದೆಂದು, ನಿಮ್ಮ ಈ ತ್ಯಾಗಕ್ಕೆ ಎಂದೆಂದು ಮಾಡುವೆವು ಕೈ ಮುಗಿದು ವಂದನೆ. ನಿಮ್ಮವರ ನೀವು ಸರಿದಿಟ್ಟು ನಿಮ್ಮೆಲ್ಲ
ಸುಖ ಬಲಿ ಕೊಟ್ಟು ದುಡಿಯುವ ಈ ಭಾವನೆಗೆ ವಂದನೆ. ಮನೆಯಲ್ಲಿರಲು ದೃಢ ಮನವಿಲ್ಲದ ಈ ಜನತೆಯ ನೀವು ಸಹಿಸುವಿರಿ. ನೋವುಂಡರು ನೀವು ದ್ವೇಷಿಸದೆ ಸುಖವಾಗಿರಿ ಎಂದು ಹರಸುವಿರಿ. ಮಳೆಯೇ ಬರಲಿ ಬಿಸಿಲೇ ಇರಲಿ ಭೂತಾಯಿಯ ಮನದಲ್ಲಿ ಮುನಿಸಿಲ್ಲ. ರೈತರ ನಿಜ ಧರ್ಮವು ನಿಲ್ಲಲ್ಲ, ಶ್ರಮಯೋಗಿಯ ಕರ್ಮಕ್ಕೆ ಕೊನೆಯಿಲ್ಲ. ಹಸಿವನ್ನು ನೀವು ಲೆಕ್ಕಿಸದೆ ಉಸಿರನ್ನು ಕಾಯುವ ನಿಮಗೆ ಮಾಡುವೆವು ಕೈ ಮುಗಿದು ವಂದನೆ. ತಮ್ಮ ಕೈಯಲ್ಲಿ ಕಸವನ್ನು ನಗುಮೊಗದಿಂದ ಸ್ವೀಕರಿಸಿ ಶುಚಿ ಮಾಡೋ ಕೈಗಳಿಗೆ ವಂದನೆ. ವಿಷ್ಣುಮಾಂಜಿಯವರ ಏನು ಆಲೋಚನೆಗಳಿದೆ, ಸದುದ್ದೇಶ ಇದೆ, ಉದಾತ್ತ ಚಿಂತನೆ ಇದೆ, ಸಕಾರಾತ್ಮಕ ಆಲೋಚನೆಗಳಿದೆ, ಅದು ಇಲ್ಲಿ ಕಾರ್ಯರೂಪಕ್ಕೆ ಬರ್ತಾ ಇದೆ. ಅವರು ಹೇಳಿದಾಗೆ ಸರ್ಕಾರ ಒಂದನ್ನೇ ಏನು ಮಾಡೋಕ್ಕಾಗಲ್ಲ. ಎಲ್ಲ NGOಗಳು, ಪ್ರತಿಯೊಬ್ಬ ವ್ಯಕ್ತಿಗಳು ಸಹ, ಪ್ರತಿಯೊಬ್ಬ ನಾಗರಿಕರು ಸಹ ತಮ್ಮ ಜವಾಬ್ದಾರಿನ ಅರ್ಥಕೊಂಡ್ರೆ ಈ ಕೊರೋನಾ ನಮ್ಮ ದೇಶದಿಂದ ಓಡಿಸ್ಬೋದು. ಇದು ಒಂದು ಕೃತಜ್ಞತೆಯ ಸಂಕೇತವಾಗಿ ಒಂದು ನಿರಂತರವಾಗಿ 1 ವರ್ಷ 3 ತಿಂಗಳಿಂದ ಕರ್ತವ್ಯ ಮಾಡ್ತಿರೋಂಥ ಒಂದು ಫ್ರಂಟ್ಲೈನ್ ವಾರಿಯರ್ಸ್ಗೆ ಅವರಿಗೆ ಒಂದು ಪ್ರೋತ್ಸಾಹ ಮಾಡೋಂಥ ನಿಟ್ಟಿನಲ್ಲಿ ಶ್ರೀ ವಿಷ್ಣುಮಾಂಜಿ ಸ್ವಾಮೀಜಿಯವರು ನಿರಂತರವಾಗಿ ಅವರು ಆಶ್ರಮ ಓಪನ್ ಆದಾಗಲಿಂದ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಏನು ಅವ್ರ ಸೇವೆ ಬಹಳ ಅಮೂಲ್ಯವಾದದ್ದು, ಒಂದು ಅತ್ಯುತ್ತಮವಾದಂಥ ಸೇವೆನ ಮಾಡಿದ್ದಾರೆ. ಈಗಲೂ ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ, ಉದಾರ ದಾನಿಗಳು ಅವರು ಕೈ ಬಲಪಡಿಸಲಿ, ಹೆಚ್ಚು ಸಾರ್ವಜನಿಕ ಅನುಕೂಲವಾದ ಒಂದು ಉತ್ತಮ ಒಂದು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ದೇವರನ್ನು ಬೇಡ್ಕೊಳ್ತಾ, ರಾಮಕೃಷ್ಣ ಮಿಷನ್ ಶಿವನಹಳ್ಳಿ ಸ್ಥಾಪನೆ ಮಾಡೋ ದಿವಸದಿಂದ ಅಲ್ಲಿ ಇರುವ ಹಳ್ಳಿ ಜನಕ್ಕೆ 1986ನೇ ಇಸ್ವಿಯಿಂದ ಸೇವೆ ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಕೊರೋನಾ ಅದರಿಂದ ಎಫೆಕ್ಟ್ ಆಗಿರೋ ಜನಕ್ಕೆ ಆಶ್ರಮ ಕಡೆಯಿಂದ ಎಷ್ಟು ಸಾಧ್ಯ ಉಂಟೋ ಅಷ್ಟು ಸಾಧ್ಯವಾಗಿ ನಾವು ಮಾಡ್ತಾಯಿದ್ದೇವೆ, ಸೇವೆ ಮಾಡ್ತಾಯಿದ್ದೀವಿ. ಹೋದ ವರ್ಷ ಕೂಡ ಏಪ್ರಿಲ್ ತಿಂಗಳಿನಲ್ಲಿ ಹೆಚ್ಚು ಕಡಿಮೆ 3 ಲಕ್ಷ ಜನಕ್ಕೆ ಮೇಲೆ ಊಟ ಕೊಟ್ಟಿದ್ದೇವೆ ಪ್ಯಾಕೆಟ್ ಮಾಡಿ. ಈ ವರ್ಷವೂ ಈ ಕೊರೋನಾ 2ನೇ ವೇವ್ನ ಹೇಳ್ತೀವಲ್ಲ, ಅದರಲ್ಲಿ ಎಷ್ಟೋ ಜನ ಎಫೆಕ್ಟ್ ಆಗಿದ್ದಾರೆ. ಅವರಿಗೆ ಸೇವೆ ಮಾಡಬೇಕು. ಇದು ನಾವು ಮಾಡೋದೆಲ್ಲ ಭಗವಂತನ ಸೇವೆನೇ, ಭಗವಂತನ ಪೂಜೆ ದೃಷ್ಟಿಯಲ್ಲಿ ನಾವು ಮಾಡ್ತಾಯಿದ್ದೇವೆ. ಎಷ್ಟೋ ಕೆಲಸಗಾರರು, ಆಶಾಕರ್ತರು, ಆಮೇಲೆ ಮುನ್ಸಿಪಾಲಿಟಿ ವರ್ಕರ್ಸು, ಡಾಕ್ಟರ್ಸು, ಬೆಸ್ಕಾಂನವರು ಎಲ್ಲ ಸೇವೆ ಮಾಡ್ತಾಯಿದ್ದಾರೆ. ಅವರು ಮಾಡೋದ್ರಲ್ಲಿ ತುಂಬ ನಾವು ಅವರು ಮಾಡೋದು ದೃಷ್ಟಿಯಲ್ಲಿ ನೋಡಿದ್ರೆ ನಮಗೆ ಚರಋಣಿ ಆಗುತ್ತದೆ. ಅವರಿಗೆ ನಮ್ಮ ಕಡೆಯಿಂದ ಏನಾದ್ರು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಸ್ವಲ್ಪ ಪ್ರಸಾದ ರೂಪದಲ್ಲಿ ಕಾಣಿಕೆ ಕೊಡ್ತಾ ಇದ್ದೇವೆ. ಅದನ್ನು ಸ್ವೀಕರಿಸ್ತಾ ಇದ್ದಾರೆ. ಇದೇ ಥರ ಬೇರೆಯವರು ಮುಂದಕ್ಕೆ ಬಂದು ಕೊಟ್ಟರೆ ಎಷ್ಟೋ ಅನುಕೂಲ ಆಗ್ತದೆ. ಈ ಸತ್ಯ ಅಂತ ನೋಡ್ತಾ ಇದ್ದೇವೆ, ಕೊರೋನಾ ಎಫೆಕ್ಟ್ ಆಗಿರೋರಿಗೆ ಮಾಡೋರು ಕಡಿಮೆ ಆಗಿಬಿಟ್ಟಿದ್ದಾರೆ. ಅದನ್ನು ಯಾರ್ಯಾರ್ದು ಸಾಧ್ಯ ಉಂಟೋ ಅವರೆಲ್ಲ ಮಾಡಿದ್ರೆ ಇನ್ನೂ ಚೆನ್ನಾಗಾಗ್ತದೆ. ಭಾಳ ಬೇಗ ಈ ಕೊರೋನಾ ಎಫೆಕ್ಟನ್ನು ನಾವು ತಡೆಗಟ್ಬೋದು. ಮುಂದೆ ನಾವು ದೇಶವನ್ನು ಉದ್ಧಾರ ಮಾಡೋಕ್ಕೆ ಅನುಕೂಲ ಆಗ್ತದೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಯಾದ ನಾನು ಡಾಕ್ಟರ್ ಸೀಮಾ ಹಾಗೂ ನಮ್ಮ ಸಿಬ್ಬಂದಿ ವರ್ಗ, ನಮ್ಮ ಆಶಾ ಕಾರ್ಯಕರ್ತರಿಂದ ನಮಗೆ ಕಾಣಿಕೆ ಕೊಟ್ಟಿರೋಂಥ ಅಂದರೆ ಪ್ರಸಾದ ಮುಖಾಂತರ ನಮಗೆಲ್ರಿಗೂ ರೇಷನ್ ಕಿಟ್ ಕೊಟ್ಟಿದ್ದಾರೆ.
ಸೊ ನಮ್ಮೆಲ್ಲರ ಪರವಾಗಿ ಆಶ್ರಮದ ಗುರುಜಿಗೆ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅತ್ತಿಬೇಲೆ ವಿಶ್ವನಾಥ್ ಸರ್ಗೆ, ಆಮೇಲೆ ಇನ್ಫೋಸಿಸ್ ಫೌಂಡೇಶನ್ ಅಂತ ಸುಧಾಮೂರ್ತಿ ಮೇಡಮ್ಗೆ, ಹಾಗೂ ಎಲ್ಲರೂ ಇಲ್ಲಿಂದ ಪುರಸಭೆಯವರು ಎಲ್ರಿಗೂ ಹಾಗೂ ಇಂಥರ ಮಾಧ್ಯಮದವ್ರಿಗೂ ಎಲ್ರಿಗೂ ನಮ್ಮ ಕಡೆಯಿಂದ ವಂದನೆಗಳು. ಈ ದಿವಸ ರಾಮಕೃಷ್ಣ ಆಶ್ರಮದಿಂದ ವತಿಯಿಂದ ಚಂದಾಪುರ ವಿವೇಕಾನಂದ ಕಾಲೇಜ್ ಮೈದಾನದಲ್ಲಿ ಆಶಾ ಕಾರ್ಯಕರ್ತರು, ವೈದ್ಯಕೀಯ ಸಿಬ್ಬಂದಿ, ಪುರಸಭೆ ಸಿಬ್ಬಂದಿ ಹಾಗೂ KEB ಸಿಬ್ಬಂದಿಗೆ ಅವರಿಗೆ ಕಿಟ್ಗಳನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ತುಂಬ ಶ್ಲಾಘನೀಯ ಕಾರ್ಯ. ಇನ್ಫೋಸಿಸ್ ಫೌಂಡೇಶನ್ ವತಿಯಿಂದ ಏನು ಕಿಟ್ ನೀಡಿದ್ದಾರೆ ಅದು ನಮ್ಮ ವೃತ್ತ ನಿರೀಕ್ಷಕರಾದ ವಿಶ್ವನಾಥ್ರವರ ನೇತೃತ್ವದಲ್ಲಿ ಸುಮಾರು ಒಂದು 150-200 ಕಿಟ್ಗಳನ್ನು ಎಲ್ಲ ಸಿಬ್ಬಂದಿಗೂ ನೀಡಿದ್ದು ತುಂಬ ನಮಗೆಲ್ಲ ತುಂಬ ಸಂತೋಷವಾಗಿದೆ. ಇದೇ ಥರ ಮುಂದೆಯೂ ಸಹ ಕಷ್ಟಕಾಲದಲ್ಲಿ ಯಾರೇ ಇವ್ರಿಗಾಗಲಿ ಸಹಾಯ ನೀಡಬೇಕೆಂದು ಅವರನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ನಾನು ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ವಿವೇಕಾನಂದ ಶಾಲಾ ಮೈದಾನ ಚಂದಾಪುರದಲ್ಲಿ ಸಣ್ಣ ಕಾರ್ಯಕ್ರಮ. ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾನು ಶ್ರೀಮಠ ರಾಮಕೃಷ್ಣ ಮಠದ ಸ್ವಾಮೀಜಿಗಳಿಗೆ. ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲರಿಗೂ ಆಶೀರ್ವದಿಸಿದರು. ನಂತರ ನಮ್ಮ ಅತ್ತಿಬೆಲೆ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ಗಳಾದ ಶ್ರೀ ವಿಶ್ವನಾಥ್ರವರು ಅವರು ಕೋಆರ್ಡಿನೇಟ್ ಮಾಡದಿರೋದ್ರೆ ಇವತ್ತು ಕಾರ್ಯಕ್ರಮ ಆಗ್ತಾ ಇರಲಿಲ್ಲ. ಅದೇ ರೀತಿ ಕೈ ಜೋಡಿಸಿದ ಎಲ್ಲ ಇಲಾಖೆಗಳ ಎಲ್ಲ ಅಧಿಕಾರಿಗಳು ಹಾಗೂ ಎಲ್ಲ ಇಲ್ಲಿ ಕರೆದ ತಕ್ಷಣ ಬಂದ ಎಲ್ಲ ಪೌರಕಾರ್ಮಿಕರು, ಆಶಾ ವರ್ಕರ್ಸು, ಮೆಡಿಕಲ್ ಸ್ಟಾಫು ಮತ್ತು ಬೆಸ್ಕಾಂನ ಎಲ್ಲ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಚಂದಾಪುರದ ವಿವೇಕ ಪ್ರತಿಷ್ಠಾನದ ಯುವಕರು ಸುಮಾರು 4 ದಿನದಿಂದ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ಕಾರದ ನಿಯಮಗಳ ಪ್ರಕಾರ ಸೋಷಿಯಲ್ ಡಿಸ್ಟೆನ್ಸು ಹಾಗೂ ಮಾಸ್ಕನ್ನು ಬಳಸಿ ಕೊರೋನಾದಿಂದ ಆದಷ್ಟು ದೂರ ಇರೋಣ. ಎಲ್ಲರೂ ಜಾಗರೂಕತೆಯಿಂದ ಇರೋಣ. ಇನ್ಫೋಸಿಸ್ ಫೌಂಡೇಶನ್ ಹಾಗೂ ರಾಮಕೃಷ್ಣ ಮಿಷನ್ ಇವರ ವತಿಯಿಂದ ಫುಡ್ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಇದು ಅತ್ತಿಬೆಲೆ ಸರ್ಕಲ್ ಇನ್ಸ್ಪೆಕ್ಟರ್ ಆದ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಅವರು ಸುಮಾರು ಲಾಸ್ಟ್ ವರ್ಷವೂ ಕೋವಿಡ್ ಬಂದಾಗ ಮುಂದೆ ನಿಂತು ಕೋವಿಡ್ ವಾರಿಯರ್ಸ್ಗಿಂತ ಒಂದು ಕೈ ಮೇಲೆ ಅನ್ಬೋದು ಆ ರೀತಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಸೋಷಿಯಲ್ ವರ್ಕ್ ಇದೇ ರೀತಿ ಮುಂದೆ ನಡೀತಾ ಇರಲಿ. ಹಾಗೂ ಇಲ್ಲಿ ಇದಕ್ಕೆ ಸಹಕಾರ ನೀಡಿದಂಥ ವಿವೇಕಾನಂದ ಶಾಲೆಯವರಾಗಲಿ ಅಥವಾ ವಿವೇಕ ಪ್ರತಿಷ್ಠಾನದ ಹುಡುಗರು ಏನು ಸ್ನೇಹಿತರಿದ್ದಾರೆ, ಒಂದು ವಾರದಿಂದ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರ ಜೀವದ ಅಂಗ ತೋರಿದು ಸಮಾಜ ಸೇವೆಗಾಗಿ ನಿಂತಿದ್ದಾರೆ. ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.